ಇವತ್ತು 2 ಪದಾರ್ಥನ ತೋರಿಸ್ಕೊಡ್ತೀನಿ. ಕಡಲೆಕಾಳು. ಎಲ್ಲರಿಗೂ ಸ್ವಾಗತ. ದೇವರ ನೆನತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನೆಸಿದ ಕಡಲೆಕಾಳು ಉಸುಳಿ ಮಾಡೋಣ ಅಂತೇಳ್ಬಿಟ್ಟು. ನಿಮಗೆಲ್ಲ ಗೊತ್ತಿರ್ಬೋದು, ದೇವಸ್ಥಾನಗಳಿಗೆಲ್ಲ ಹೋದಾಗ ಕಡಲೆ ಉಸುಳಿ ಅಂತೇಳ್ಬಿಟ್ಟು ಪ್ರಸಾದ ಕೊಡ್ತಾರೆ. ಪ್ರಸಾದ ಎಷ್ಟು ಚೆನ್ನಾಗಿರುತ್ತಲ್ವ. ದೇವರ ಆಶೀರ್ವಾದ ಅದರಲ್ಲಿ ಇರೋದ್ರಿಂದ ಅದು ಅಷ್ಟು ರುಚಿಯಾಗಿ ಬರುತ್ತೇನೋ ಗೊತ್ತಿಲ್ಲ, ಬಟ್ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಗಣಪತಿ ದೇವಸ್ಥಾನದಲ್ಲಿ ಈ ಪ್ರಸಾದ ಕೊಡೋದು ತುಂಬ ಜಾಸ್ತಿ. ಕಡಲೆಕಾಳನ್ನ ಕುಕ್ಕರಲ್ಲಿ ನೆನೆಸ್ಬಿಟ್ಟು ಅದನ್ನು 2 ವಿಸಿಲಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಆ ನಂತರ ಜಾರಿನಲ್ಲಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ತಗೊಂಡು ಮೆಣಸಿನ್ಕಾಯಿ ಜೀರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಆ ರುಬ್ಬಿರೋ ಮಿಶ್ರಣನ ಈ ಕಡಲೆಕಾಳಲ್ಲಿ ಮಿಕ್ಸ್ ಮಾಡಬೇಕು. ಹಾಗೆ ನಿಂಬೆಹಣ್ಣು ಕೂಡ ಅದ್ರ ಮೇಲೆ ಹಿಂಡ್ಕೋಬೇಕಾಗತ್ತೆ. ತುಂಬ ಈಸಿ ಇದನ್ನು ಮಾಡೋದು. ಯಾವುದೇ ಥರದ್ದು ರಿಸ್ಕು ಇಲ್ಲ, ಹೆಚ್ಚೋದು ಕಿರಿಕಿರಿ ಇಲ್ಲ, ಆರಾಮಾಗಿ ಮಾಡ್ಬೋದು. ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಒಗ್ಗರಣೆನ ಕೊಡಬೇಕಾಗತ್ತೆ. ಒಗ್ಗರಣೆ ಕೊಟ್ಟು ನೋಡಿ, ಹಾಗೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಕಡಲೆಕಾಯಿ ಜೊತೆಗೆ ನೀವು ಬೇಯಿಸಿರೋ ಕಡಲೆಕಾಯಿ ಜೊತೆಗೆ ಉಪ್ಪು ಹಾಕಿದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಉಪ್ಪು ಕಡಲೆಕಾಯಿನ ಹೀರ್ಕೊಂಬಿಟ್ಟಿರುತ್ತೆ, ಆಮೇಲೆ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ವ. ತುಂಬ ರುಚಿಯಾಗಿ ಬಂತು ಅವತ್ತು ಮಾತ್ರ. ನೆಕ್ಸ್ಟು ಅದು ಕಡಲೆಕಾಯಿ ನಾನು ಏನು ಮಾಡಿದೆ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಬಿಟ್ಟಿದ್ದೆ. ಹಾಗಾಗಿ ನೈಟು ಅದರದ್ದೇ ನಾನು ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಒಂದು ಜಾರ್ನಲ್ಲಿ ನಾನೇನು ಮಾಡಿದೆ, ಈರುಳ್ಳಿನ ಹೆಚ್ಕೊಂಡು ಟೊಮೆಟೊ ಹೆಚ್ಕೊಂಡು ಆನಂತರ ಆ ಬೇಯಿಸಿರೋದು ಒಂದು ಸ್ವಲ್ಪ ಜೊತೆಗೆ ಆಲೂಗಡ್ಡೆನೂ ಹಾಕ್ಬಿಟ್ಟಿದ್ದೆ, ಗ್ರೇವಿಗೆ ಚೆನ್ನಾಗಿರುತ್ತೆ ಅಂತ. ಮಿಕ್ಸಿ ಜಾರಲ್ಲಿ ಈರುಳ್ಳಿ ಟೊಮೆಟೊ ಹಾಗೆಯೇ ಸ್ವಲ್ಪ ಹಾಕಿರುವಂತಹ ಕಡಲೆಕಾಳು ಹಾಗೆಯೇ ಆಲೂಗಡ್ಡೆ ಇದನ್ನು ರುಬ್ಕೊಂಬಿಟ್ಟು ಒಂದು ಬಾಣಲಿಯಲ್ಲಿ, ಅದು ಚೆನ್ನಾಗಿ ರುಬ್ಬಬೇಕು, ಗ್ರೇವಿ ಸ್ಟ್ರಕ್ಚರಲ್ಲಿ ಬರಬೇಕು. ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಕೆಂಪಗಾಗೋ ಹಾಗೆ ಫ್ರೈ ಮಾಡಿಕೊಂಡು ಆ ನಂತರ ಏನು ಮಾಡ್ತೀನಿ, ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರೋವಂತಹ ಕಡಲೆಕಾಳಿಂದು ಪೇಸ್ಟನ್ನ ನಾನು ಈ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಆ ನಂತರ ನಿಮ್ಮ ಮಸಾಲೆ ಪುಡಿ ಅಥವಾ ಗರಂ ಮಸಾಲ, ಖಾರ ಪುಡಿ, ಅರಿಶಿನ ಪುಡಿ ಬೇಕಂದರೆ ನಿಮಗೆ ಚೆನ್ನ ಮಸಾಲ ಅಂತ ಸಿಕ್ಕುತ್ತೆ, ಅದು ಕೂಡ ನೀವು ಹಾಕ್ಬೋದು. ಬಟ್ ನಾನಿಲ್ಲಿ ಹಾಕಿಲ್ಲ. ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಈ ಗ್ರೇವಿ ಮಾಡಬೇಕು ಅಂತಂದಾಗ ನೀವು ಆಲೂಗಡ್ಡೆ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ನಾರ್ತ್ ಇಂಡಿಯನ್ ಸ್ಟೈಲ್, ಅದು ಡಾಬಾ ಸ್ಟೈಲಲ್ಲಿ ಕಾಳು ಪಲ್ಯ ಬರುತ್ತಲ್ಲ, ಆ ಥರ ಬರುತ್ತೆ. ಇದಕ್ಕೆ ನೀವು ತೊಗರಿಬೇಳೆ ಕಡಲೆಬೇಳೆ ಏನಾದರೂ ಬೇಯಿಸಿ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ಆಲೂಗಡ್ಡೆನ ನೀವು ಕಡಲೆಕಾಳು ಬೇಯಿಸ್ತಿರಲ್ಲ ಆ ಟೈಮ್ನಲ್ಲೇ ನೀವು ಆಲೂಗಡ್ಡೆನ ಒಂದು ಆಲೂಗಡ್ಡೆ ಅಥವಾ ಅರ್ಧ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಬಿಡಿ. ಕಡಲೆಕಾಳು ಜೊತೆಗೆ ಆಲೂಗಡ್ಡೆ ಹಾಕ್ಬಿಟ್ಟು ನೀವು ರುಬ್ಕೊಂಬಿಟ್ರೆ ಈ ಥರ ಗ್ರೇವಿ ಸ್ಟ್ರಕ್ಚರಲ್ಲಿ ಬರುತ್ತೆ. ಇದಾದ ನಂತರ ನೀವು ನೆನೆಸಿ ಮತ್ತು ಬೇಯಿಸಿರುವಂಥ ಕಡಲೆಕಾಯಿನ ಆ ನಂತರ ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ರೌಂಡು ಬೇಯಿಸ್ಬೇಕಾಗತ್ತೆ. ಇದಕ್ಕೆ ನೀವು ಬೇಕಾ ಅಂತಂದರೆ ನೀವು ಕ್ರೀಮ್ ಅಂತ ಬರುತ್ತಲ್ಲ, ಕ್ರೀಮ್ ಕೂಡ ಹಾಕ್ಬೋದು, ಬಟ್ ನಾನೇನು ಹಾಕಿಲ್ಲ. ಆ ನಂತರ ಕಸೂರಿ ಮೇಥಿನ ಲಾಸ್ಟಿಗೆ ಹಾಕ್ಬಿಟ್ಟು ಇನ್ನೊಂದು ಸರಿ ಕೈ ಆಡಿಸ್ಬೇಕಾಗತ್ತೆ. ಕಸೂರಿ ಮೇಥಿ ಹಾಕೋದ್ರಿಂದ ಲಾಸ್ಟಿಗೆ ಒಂದು ಪರಿಮಳ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಡಿಟೋ ಡಾಬಾ ಸ್ಟೈಲಲ್ಲಿ ಬರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.